ಎಲ್ಲರಿಗೂ ಇವತ್ತು ನಾವು ನನ್ನಮ್ಮನ ಫ್ರೆಂಡಿನ ಮನೆಗೆ ಬಂದಿದ್ದೇವೆ. ನಾವು ಉಚ್ಚಿಲೆಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದದ್ದು. ಇದು ತೋಕೂರು, ಇದು ತೋಕೂರಲ್ಲಿದೆ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಲೊಕೇಶನ್. ಸೊ ನೀವು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನಾವೀಗ ಫೋಟೋ ತೆಗಿಲಿಕ್ಕೆ ಈಚೆ ಬಂದಿದ್ದೇವೆ. ಇದು ಚೂರಿ ಮುಳ್ಳಂತೆ. ಇದು ಅಮ್ಮ ಸಣ್ಣ ಇರುವಾಗ ತಿಂತಿದ್ರಂತೆ ಮೊದಲು. ಇದರಲ್ಲಿ ಮುಳ್ಳುಂಟಾಯ್ತಾ, ಹಾಗೆ ಹೀಗೆ ಹೋಗಿ ಮುಟ್ಬೇಡಿ, ಕಂತುತ್ತದೆ. ನಾವೀಗ ರಪ್ಪ ಫೋಟೋಸ್ ಎಲ್ಲ ತೆಗೆದು ಬರ್ತೇವೆ. ಇಲ್ಲಿ ನನ್ನ ಅಮ್ಮ ಉಪದ್ರ ಮಾಡ್ತಿದ್ದಾರೆ ನೋಡಿ, ಫೋಟೋಸ್ ಎಲ್ಲ ತೆಗೆಯುವುದಿಲ್ಲ, ತೆಗೆಯುವ ನಗಡ್ತಿದ್ದಾರೆ. ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆದಾಯ್ತು, ಅದು ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ನಾವು ಮತ್ತೆ ತೋಕೂರು ಟೆಂಪಲಿಗೆ ಹೋಗಬೇಕಂತ ನೋಡ್ತಿದ್ದೇವೆ. ಅಲ್ಲಿ ಷಷ್ಠಿ ಜಾತ್ರೆ ಉಂಟು ಕುಡುಪಿನ ಹಾಗೆ. ಸೊ ಅಲ್ಲಿ ನೋಡಬೇಕಿನ್ನು ಹೋಗೋದಿಲ್ಲ ಅಂತ. ನಾವೀಗ ಈಚೆ ಸ್ವಲ್ಪ ವಾಕಿಂಗ್ ಥರ ಬಂದಿದ್ದೇವೆ ಟೈಮ್ ಪಾಸ್ ಮಾಡಲಿಕ್ಕೆ. ಇದು ದಾಸವಾಳದ ಗಿಡ, ಸಾರಿ. ನಾವೀಗ ತೋಕೂರಿನ ಕಾಡಲ್ಲಿದ್ದೇವೆ. ಸೇಮ್ ಕಾಡಿನ ಫೀಲಿಂಗ್ ಬರ್ತಾ ಉಂಟು. ಇಲ್ಲಿ ಗಾಡಿ ಸಹ ಬರ್ತಾ ಉಂಟು. ಅಲ್ಲಿ ಬಟರ್ಫ್ಲೈ ಹಕ್ಕಿ ಎಲ್ಲ ಉಂಟು. ನಂದು ಕನ್ನಡವನ್ನು ಇಗ್ನೋರ್ ಮಾಡಿ ಆಯಿತಾ. ಮಾವಿನ ಹಣ್ಣಿದು ಮರ, ಇಲ್ಲಿ ತುಂಬ ಮರ ಉಂಟು, ತುಂಬ ಅಂದರೆ ತುಂಬ ಉಂಟು, ಸೇಮ್ ಕಾಡಿನ ಹಾಗೆ. ತೋಕೂರು ಸುಬ್ರಹ್ಮಣ್ಯ ಟೆಂಪಲಿಗೆ ಹೋಗ್ತಿದ್ದೇವೆ. ಇಲ್ಲಿ ಮೊದಲು ಚಿರತೆಲ್ಲ ಇತ್ತಂತೆ, ಈಗ ಕಾಡೆಲ್ಲ ಕಡ್ದು ಇಲ್ಲಿ ಜನರು ಮನೆಯೆಲ್ಲ ಮಾಡಿ ಚಿರತಿಲ್ಲ ಅಂತ ಈಗ ಜನರಿರುವುದಂತೆ. ನಾವು ಫ್ಲಾಗ್ ನೋಡಿ ಬಂದದ್ದು. ಇಲ್ಲಿಗೆ ಫ್ಲಾಗ್ ಎಂಡ್ ಆಗಿದೆ, ಇನ್ನು ಆಚೆ ಹೋಗ್ಲಿಕ್ಕೆ ಅಂತ. ಅಲ್ಲಿ ಅಲ್ಪ ಬೋರ್ಡ್ ಮಾಡಿದ್ರು ಹಂಚಿಪಾರ ಗಾಯ್ಸ್, ನಮಗೆ ಆಚೆ ಹೋಗ್ಲಿಕ್ಕೆ ಅಲ್ಲಿ ಎಂತ ಬರೆದಿದ್ದಾರೆ. ನಮಗೆ ರೋಡ್ ಸಿಕ್ಕಿತ್ತು, ನಾವಿನ್ನು ಸ್ಟ್ರೈಟ್ ಹೋಗೋದು. ಟೆಂಪಲ್ ಹತ್ತಿರ ಬಂತು. ನಾನಿಲ್ಲಿಗೆ ಸೆಕೆಂಡ್ ಟೈಮ್ ಬರೋದು, ಅಮ್ಮ ಫಸ್ಟ್ ಟೈಮ್ ಬರೋದು. ನಾನು ಬಂದಿದ್ದೇನೆ, ನನಗೆ ಆ ಥರ ನೆನಪಿಲ್ಲ. ಗೈಸ್, ನಾವು ಟೆಂಪಲಿಗೆ ಹೋಗಿ ಬಂದ್ವಿ. ಈಗ ಸ್ವಲ್ಪ ಈಚೆ ಸುತ್ತಾಡಲಿಕ್ಕೆ ಬಂದಿದ್ದೇವೆ. ಡಾಗಿಗೆ ಹಾಯ್ ಹೇಳಿ ಆಯಿತಾ, ಬಾಯ್. ನಾವಿವತ್ತು ಇಲ್ಲಿಗೆ ಅನ್ಎಕ್ಸ್ಪೆಕ್ಟೆಡ್ಲಿ ಬಂದದ್ದು. ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇವತ್ತು ಬರ್ತೇವೆ ಅಂತ. ದೇವಸ್ಥಾನಕ್ಕೆ. ಸೊ ಐಡಿಯಲ್ ಐಸ್ ಕ್ರೀಮ್ ಇದು ಟೆಂಪೋ ಇತ್ತು. ಅಲ್ಲಿ ಹಾವು ಉಂಟಂತೆ ಅದರಲ್ಲಿ. ಸಾಕಾಯ್ತಾ? ಎಷ್ಟು ತುಂಬ ಸಾಕಾಯ್ತು. ನಾವೀಗ ಇನ್ನೊಮ್ಮೆ ಉಡುಗೊಪ್ಪಿನಿ ತೋಕೂರಿಗೆ ಹೋಗ್ತಿದ್ದೇವೆ. ನಾವು ಆಗ ಹೋದ್ವಿಲ್ಲ ಅದೇ ಟೆಂಪಲಿಗೆ ಇನ್ನೊಮ್ಮೆ ಹೋಗ್ತಿದ್ದೇವೆ. ಇಲ್ಲಿ ಫುಲ್ ಕತ್ತಲೆ ಉಂಟು, ಇಲ್ಲಿ ಲೈಟ್ ಸಹ ಉಂಟು, ಅದರಷ್ಟು ಲೈಟ್ ಇಲ್ಲ ನೋಡಿ. ಇಲ್ಲಿ ಫುಲ್ ಕತ್ತಲೆ, ಇಲ್ಲಿ ಲೈಟ್ ಎಲ್ಲ ಕ್ಲಿಯರ್ ಕಾಣ್ತದೆ ಇಲ್ವಾ ಅಂತ ಗೊತ್ತಿಲ್ಲ. ಇಲ್ಲಿ ಫುಲ್ ಕತ್ತಲೆ. ನಿಮಗೆ ಇನ್ನು ಅಲ್ಲಿ ಸಿಗ್ತೇನೆ. ನಾವೀಗ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ.
ನಾವೀಗ ಮನೆಗೆ ಬಂದ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.